ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ವ್ಲಾಗ್ಸ್. ಇವತ್ತು ಇಷ್ಟು ಚೆಂದ ರೆಡಿಯಾಗಿ ನಾನು ಎಲ್ಲಿಗೆ ಹೋಗ್ತಾ ಇರೋದಂದರೆ ವಿಶ್ವಕರ್ಮ ಪೂಜೆಗೆ. ಅದಕ್ಕಿಂತ ಮೊದಲು ನಾನು ಟೆಂಪಲ್ಗೆ ಹೋದೆ. ನನಗೆ ಕಟೀಲ್ ಟೆಂಪಲ್ ಹತ್ತಿರ ಆಗಿರೋದ್ರಿಂದ ಶುಕ್ರವಾರ ಕಟೀಲ್ ಟೆಂಪಲ್ಗೆ ಹೋಗ್ತಾ ಇರ್ತೀನಿ. ಟೆಂಪಲ್ಗೆ ಹೋಗಿ ಆದ ನಂತರ ಸೀದಾ ನಾನು ಎಕ್ಕಾರ್ಗೆ ಬಂದೆ. ಎಕ್ಕಾರಲ್ಲಿ ವಿಶ್ವಕರ್ಮ ಪೂಜೆ ಇತ್ತು. ಮೊನ್ನೆ ಮಂಗಳವಾರ ಪೂಜೆ ಇತ್ತು. ನಮಗೆ ಶುಕ್ರವಾರ, ಯಾಕಂದರೆ 20ನೇ ವರ್ಷದ ಗೌಜಿ ಅಲ್ವಾ, ಹಾಗಾಗಿ ಸ್ಪೆಷಲ್ಲಾಗಿ ಶುಕ್ರವಾರ ಇಟ್ಟಿದ್ರು. ಹಾಗೆ ನಾನೀಗ ಎಕ್ಕಾರ್ ಕುಂಭಕಂಠಿನಿ ಹಾಲಿಗೆ ಬಂದೆ. ಅಲ್ಲಿ ನಾನು ಹೋಗುವಾಗ ಗಣಹೋಮಕ್ಕೆ ರೆಡಿ ಆಗ್ತಾ ಇತ್ತು. ಪೂಜೆ ಆಗಿರಲಿಲ್ಲ, ಗಣಹೋಮಕ್ಕೆ ರೆಡಿ ಆಗಿತ್ತು. ಆಮೇಲೆ ಗಣಹೋಮ ಪೂಜೆ ಆಗ್ತಾ ಇತ್ತು. ನಾನು ಸ್ವಲ್ಪ ಹೊತ್ತಲ್ಲೆಲ್ಲ ಸ್ಟೇಜಿದ್ದೆಲ್ಲ ವೀಡಿಯೋ ಮಾಡಲಿಕ್ಕೆ ಶುರು ಮಾಡಿದೆ. ಅಂದರೆ ಪೂಜೆಗೆ ರೆಡಿ ಆಗಿರಲಿಲ್ಲಲ್ಲ, ಹಾಗಾಗಿ ಸ್ಟೇಜ್ ಎಲ್ಲ ತುಂಬ ಚೆಂದ ರೆಡಿ ಮಾಡಿ ಇಟ್ಟಿದ್ರು. ಸಂಜೆಗೆ ಸ್ಟೇಜ್ ಫಂಕ್ಷನ್ ಅಂದರೆ ಸಭಾ ಕಾರ್ಯಕ್ರಮ ಆ್ಯಂಡ್ ಯಕ್ಷತೆಲಿಕೆ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಭೋಜರಾಜ ಓಮಂಜೂರ್ ಸರ್ ಅವರು ಬಂದಿದ್ದರು. ಆ್ಯಂಡ್ ಪ್ರಶಾಂತ್ ಸಿಕ್ಕೆ ಅವರೆಲ್ಲ ಬಂದಿದ್ದರು. ಆ್ಯಂಡ್ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇತ್ತು, ಹಾಗಾಗಿ ಎಲ್ಲರೂ ಚೆಂದ ರೆಡಿಯಾಗಿ ಬಂದಿದ್ದರು. ಈಗ ಪೂಜೆಗೆ ಆಯಿತು. ವಿಶ್ವಕರ್ಮ ಪೂಜೆ ಆಗ್ತಾ ಉಂಟು. ವಿಶ್ವಕರ್ಮ ಪೂಜೆ ಆದ ನಂತರ ನಾವೆಲ್ಲ ಪ್ರಸಾದ ತಗೊಂಡು, ಅಂದರೆ ವಿಶ್ವಕರ್ಮ ಪೂಜೆಯ ಪ್ರಸಾದ ಕೂಡ ತಗೊಂಡೆವು. ಆಮೇಲೆ ಸ್ವಲ್ಪ ಹೊತ್ತ ನಂತರ ಊಟಕ್ಕೆಲ್ಲ ರೆಡಿ ಆಯಿತು. ಸ್ವಲ್ಪ ಹೊತ್ತು ಫ್ಯಾಮಿಲಿಯವರ ಜೊತೆ ಆದ ನಂತರ ನೆಕ್ಸ್ಟ್ ಸರದಿಗೆ ಊಟಕ್ಕೆ ಕೂತೆವು. ಆಗ ನಮ್ಮ ಎದುರುಗಡೆ ಪ್ರಶಾಂತ್ ಸಿಕೆ ಅವರು ಕೂತ್ಕೊಂಡಿದ್ರು. ಸೊ ನಾ ಅವರ ವಿಡಿಯೋ ತೆಗಿತಾ ಇದ್ದೆ, ಮತ್ತು ನಾನು ಊಟ ಮಾಡಲಿಕ್ಕೆ ಶುರು ಮಾಡಿದೆ. ಊಟ ಎಲ್ಲ ಆದ ನಂತರ ಸಭಾ ಕಾರ್ಯಕ್ರಮ ನಡಲಿಕ್ಕೆ ಶುರುವಾಯಿತು. ಆಮೇಲೆ ಕೆಲವು ಗಣ್ಯರಿಗೆಲ್ಲ ಸನ್ಮಾನ ಮಾಡಿದರು. ಆಮೇಲೆ ಸ್ಪೆಷಲ್ ಗೆಸ್ಟ್ ಆಗಿ ಆ್ಯಂಕರ್ ಮಧುರಾಜ್ ಅವರನ್ನು ಕರೆದಿದ್ರು. ಸೊ ಅವರಿಗೂ ಸ್ಮರಣಿಕೆ ನೀಡಿ ಸನ್ಮಾನ ಮಾಡಿದರು. ಸಭಾ ಕಾರ್ಯಕ್ರಮ ಆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ವತಿಯಿಂದ ಯಕ್ಷತೆಲಿಕೆ ಕಾರ್ಯಕ್ರಮ ಶುರುವಾಯಿತು. ಅದರಲ್ಲಿ ಒಂದು ಹುಡುಗಿಯ ವೇಷ ಹಾಕಿಕೊಂಡು ನಾಟ್ಯ ಮಯೂರಿ ಅಂತೆ ಒಳ್ಳೆ ನೃತ್ಯ ಮಾಡ್ತಾಯಿದ್ರು. ತುಂಬ ಚೆಂದ ಆಗಿತ್ತು. ಆಮೇಲೆ ಇಬ್ಬರು ಅಜ್ಜಿಯ ವೇಷ ಹಾಕಿಕೊಂಡು ನಮ್ಮ ಈ ಗದ್ದೆಯಲ್ಲಿ ಯಾವ ಥರ ನಡ್ತಾರೆ, ಎಷ್ಟು ಕಷ್ಟದಲ್ಲಿ ನಡ್ತಾರೆ, ಆಮೇಲೆ ಪಾರ್ದನ ಅದೆಲ್ಲ ಬಗ್ಗೆ ಒಳ್ಳೆ ಸ್ಪಷ್ಟನೆಯಾಗಿ ಮಾತಾಡಿದರು. ತುಂಬ ಖುಷಿಯಾಯಿತು. ಆ್ಯಂಡ್ ತುಂಬ ಕಾಮಿಡಿ ಕೂಡ ಇತ್ತು. ನಗಡಿ ಹೊಟ್ಟೆ ನೋವು ಶುರುವಾಗಿತ್ತು. ಮತ್ತು ಚೆಂದ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ಯಾವ ಥರ ಡ್ಯಾನ್ಸ್ ಮಾಡಿದ್ರು ಅಂತ ನೋಡಿ ನೀವು ಖುಷಿ ಪಡಿ ಸ್ವಲ್ಪ. ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ವಾಮಂಜೂರ್ ಸರ್ ಅವರು ಬಂದರು. ಸೊ ಅವರ ಮಾತು ಕಾಮಿಡಿ ಹೇಳೋದೇ ಬೇಡ. ತುಂಬ ನಕ್ಕು ಹೊಟ್ಟೆ ನೋವು ಬರ್ತಾಯಿತ್ತು ನಮಗಂತೂ. ನಾವು ಯಕ್ಷಗಾನ ನೋಡೋದೇ ಕಡಿಮೆ, ಅದರಲ್ಲಿ ಯಕ್ಷತೆಲಿಕೆಯನ್ನು ಫುಲ್ಲು ನೋಡ್ತಾ ಕೂತ್ಕೊಂಡಿದ್ದೆವು. ಆ್ಯಂಡ್ ನಾವು ಲಾಸ್ಟಿಗೆ ಹೋಗುವವರ ಜೊತೆ ಒಂದು ಸೆಲ್ಫಿ ಕೂಡ ತಗೊಂಡಿದ್ದೆವು. ಖುಷಿಯಾಯಿತು ತುಂಬ. ಈಗ ಅದು ಟ್ರೆಂಡಿಂಗ್ ಸಾಂಗ್ ಉಂಟಲ್ಲ, ಹೂವಿನ ಬಾಣದಂತೆ, ಆ ಹಾಡು ಕೂಡ ಇದರಲ್ಲಿ ಹಾಡಿದ್ರು ನೋಡಿ. ಅದಾದ ನಂತರ ನಮ್ಮ ವಾಮಂಜೂರ್ ಸರ್ ಅವರು ಒಂದು ಹಾಡು ಹೇಳಿದರು, ನೀವು ಕೇಳಿ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಯಿತು. ನಮ್ಮದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು, ನೀವು ನೋಡಿ.
3 ಡ್ಯಾನ್ಸ್ ಇತ್ತು, ನಮ್ಮದು, ಮಕ್ಕಳದು ಮತ್ತು ಸ್ವಲ್ಪ ದೊಡ್ಡವರದ್ದು. ಹೇಗಿತ್ತು ನಮ್ಮ ಡ್ಯಾನ್ಸ್? ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ.